ನನ್ನ ಹೆಸರು ಡಾಕ್ಟರ್ ಸಾನಿಯಾ ತಬಸ್ಸುಮ್ ಅಂತ. ಓಕೆ. ಸೊ ನಾನು ಇಲ್ಲಿ ವೆಟನರಿ ಆಫೀಸರ್. ಓಕೆ. ಸೊ ಸುಮಾರು ಒಂದು 2.5 ವರ್ಷ. ಇದು ತಿನ್ನೋದಲ್ಲ ಕಣವ, ಅಲ್ಲೇ ಇದೆ ಜೋಳದ ನುಚ್ಚು ಮತ್ತೆ ಇದು ಕಳ್ಳೆ ಹಿಂಡಿ. ಇದು ಪ್ರೋಟೀನ್ ಪರ್ಸೆಂಟೇಜ್ 42 to 45% ಇರುತ್ತೆ. ಸೊ ಇದ್ರ ಜೊತೆ ಬೆಲ್ಲ ಟೇಸ್ಟ್ ಆವಾಗ ನಾವು ಮೇವು ಕೊಡೋಕೆ ಸ್ಟಾರ್ಟ್ ಮಾಡ್ಬೋದು ವೀನಿಂಗ್ ಆಗುತ್ತೆ. ಓಕೆ. ಎಷ್ಟು ಕ್ಲೀನಾಗಿದೆ ನೋಡ್ರಿ. ಗಿರ್ತಾಳಿ ಹೊಡೆದು ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಮತ್ತು ಏನು ಆಗಿ ವರ್ಕ್ ಮಾಡ್ತೀರಿ ಇಲ್ಲಿ, ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತೀರಿ, ಮತ್ತು ಹಸುಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನನ್ನ ಹೆಸರು ಡಾಕ್ಟರ್ ಸಾನಿಯಾ ತಬಸ್ಸುಮ್ ಅಂತ. ಓಕೆ. ಸೊ ನಾನು ಇಲ್ಲಿ ವೆಟನರಿ ಆಫೀಸರ್. ಓಕೆ. ಸೊ ಸುಮಾರು ಒಂದು 2.5 ವರ್ಷದಿಂದ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ನಾವು ಯಾವ ಥರ ಹಸು ಮೇಂಟೈನ್ ಮಾಡಿದ್ದೀವಿ ಅಂತ. ಸೆಕ್ಷನ್ ವೈಸ್ ಪಾರ್ಟಿಷನ್ ಇದೆ ಎಲ್ಲ ಗ್ರೂಪ್ಸ್ಗೂ ಅಷ್ಟೇ. ಇವಾಗ ಈ ಬ್ರೀಡ್ಸ್ ಅಂತ ಬಂದಾಗ ಹೋಲ್ಸ್ಟೈನ್ ಫ್ರೀಶಿಯನ್ ಕ್ರಾಸ್ ಬ್ರೀಡ್ಸ್ ಅಂತ ಅಂತೀವಿ. ಕ್ರಾಸ್ ಬ್ರೀಡ್ಸ್ ಅಂತ ಬ್ಲ್ಯಾಕ್ ಅಂಡ್ ವೈಟ್ HF ಅಂತ ಹೇಳಿದ್ರೆ ಹೋಲ್ಸ್ಟೈನ್ ಫ್ರೀಶಿಯನ್ ಅಂತ. ಓಕೆ. ಸೊ ಮತ್ತೆ ಅಲ್ಲಿ ಫಾನ್ ಕಲರ್ ಒನ್ ಇರ್ಬೋದು, ಬ್ರೌನಿಶ್ ಬ್ಲ್ಯಾಕ್ ಇರ್ಬೋದು, ಇದೆಲ್ಲ ಜರ್ಸಿ ಕ್ರಾಸ್. ಗೀರ್ ತಳಿ ಇದು. ಅದು ಸಾಯಿವಾಲ್ ಕ್ರಾಸ್. ಅದು ಸೊ ಈ ಕಡೆ ಕಾಣಿಸ್ತಿದೆಯಲ್ಲ ನೀರು ಕುಡಿತಿದ್ದಾಳಲ್ಲ, ಸೊ ಅದು ಬಂದು ಜರ್ಸಿ ಕ್ರಾಸ್ ಬ್ರೀಡ್. ಜರ್ಸಿ. ಓಕೆ. ಮತ್ತೆ ನಮ್ಮ ಹತ್ರ ದೇಸಿ ತಳಿ ಇದೆ, ಸಾಹಿವಾಲ್. ಓಕೆ. ಸೊ ಆ ಸೆಕ್ಷನ್ ಅಲ್ಲಿ ದೇಸಿ ತಳಿ ಇದಾವೆ. ಸೊ ದೇಸಿ ಅಂತ ಬಂದಾಗ ಅದು ಕರ್ನಾಟಕದಲ್ಲೇ ಇರಬೇಕು. ನೀವು ಬೇರೆ ಸ್ಟೇಟ್ ಅಲ್ಲಿ ಹಳ್ಳಿಕಾರ್ ಮತ್ತೆ ಅಮೃತ್ ಮಹಲ್ ಇದಾವೆ. ಹಾರ್ನ್ಸ್ ಮತ್ತೆ ಹಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಅದು ದೇಸಿ ಇಂಡಿಕೇಟ್ ಮಾಡುತ್ತೆ, ಹಳ್ಳಿಕಾರ್ ಮತ್ತೆ ಅಮೃತ್ ಮಹಲ್ ಅಂತ. ಸೊ ಈ ಬ್ರೀಡ್ಸ್ ನ ನೀವು ಪ್ರೊಡಕ್ಟಿವಿಟಿ ಅಂತ ಬಂದಾಗ ದಿನಕ್ಕೆ 3.5 ಲೀಟರ್ ಅಷ್ಟು ಇರುತ್ತೆ, ಅಪ್ ಟು 3.5 ಲೀಟರ್ಸ್. ನಮ್ಮ ಹಳ್ಳಿಕಾರ್ ಮತ್ತೆ ಅಮೃತ್ ಮಹಲ್ ಏನಂದ್ರೆ ನಾವು ಬೇಸಾಯಕ್ಕೆ ಯೂಸ್ ಮಾಡ್ಕೋಬಹುದು, ಅಗ್ರಿಕಲ್ಚರ್ ಅಥವಾ ಫ್ಲೋಯಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು ಆ ತರ. ಬಟ್ ಈ ಬ್ರೀಡ್ಸ್ ತಗೊಂಡ್ರೆ ಇದು ಪ್ಯೂರ್ಲಿ ಮಿಲ್ಕ್ ಪರ್ಪಸ್ ಅಂತ ಅಂತೀವಿ ಅಥವಾ ಪ್ರೊಡಕ್ಟಿವ್ ಬ್ರೀಡ್ಸ್ ಅಂತ ಅಂತೀವಿ. ಯಾಕಂದ್ರೆ ಪರ್ ಡೇ ನೀವು ಮಿಲ್ಕ್ ಪ್ರೊಡಕ್ಷನ್ ತಗೊಂಡ್ರೆ ಸೊ 25 to 30 ಲೀಟರ್ಸ್ ಇರುತ್ತೆ ಆವರೇಜ್. ಓಕೆ. ಸೊ ಯೂಶಲಿ ನಾವು ಅನಿಮಲ್ಸ್ ಯಾವ ತರ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಇಯರ್ ಟ್ಯಾಗ್ಸ್ ಇರುತ್ತೆ. ಸೊ ಸ್ಪೆಸಿಫಿಕ್ ಟ್ಯಾಗ್ ನಂಬರ್ಸ್ ಇರುತ್ತೆ. ಸೊ ಆ ಟ್ಯಾಗ್ ನಂಬರ್ನ ಬ್ರೀಡಿಂಗ್ ಹಿಸ್ಟ್ರಿ ಇರ್ಬೋದು, ಮತ್ತೆ ಅದು ಯಾವ ಕರು ಹಾಕಿದೆ ಇದೆಲ್ಲ ರೆಕಾರ್ಡ್ ಮಾಡ್ತೀವಿ. ಟ್ರೀಟ್ಮೆಂಟ್ ಇರ್ಬೋದು, ಆರ್ಗ್ಯಾನಿಕ್ ಇರೋದ್ರಿಂದ ಫಸ್ಟ್ ನಾವು ಎಥ್ನೋ ವೆಟನರಿ ಪ್ರಾಕ್ಟೀಸಸ್ ಯೂಸ್ ಮಾಡ್ತೀವಿ, ಮತ್ತೆ ಹೋಮಿಯೋಪತಿ. ಇದು ಬೇಸಿಕಲಿ ವೆಯ್ಟ್ ಎಷ್ಟು ದಿವಸಕ್ಕೊಮ್ಮೆ ಚೆಕ್ ಮಾಡೋದು? ವೆಯ್ಟ್ ಎಲ್ಲ ಓಕೆ. ಸೊ ವೇಟ್ ಎಲ್ಲ ನಾವು 15 days ಒನ್ಸ್ ಮೆಷರ್ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಕರುಗಳಲ್ಲಿ 4 ದಿನಕ್ಕೆ ಒಂದ್ಸಲ ಯೂಸ್ ಮಾಡ್ತೀವಿ. ಸೊ ನೀವು ನೋಡ್ಬೋದು ಪೀಡೋಮೀಟರ್ ಅಂತ ಕೂಡ ಇದೆ ಇಲ್ಲಿ. ಕಾಲ್ಗೆ ಹಾಕಿದ್ರಲ್ಲ ಏನದು? ಅದು ಪೀಡೋಮೀಟರ್ ಅಂತ. PEDO ಪೀಡೋಮೀಟರ್ ಅಂತ. ಪೀಡೋ ಓಕೆ. ಹೀಟ್ ಅಂತ ಅಂತೀವಿ, ಅಂದ್ರೆ ಈಸ್ಟ್ರಸ್ ಸೈಕಲ್ ಅಂತ. ಸೊ ಅದು ಬಂದು ಐಡಿಯಲ್ ಪೀರಿಯಡ್ ಫಾರ್ ದ ಇನ್ಸೆಮಿನೇಷನ್ ಅಂತ. ಸೊ ಅದು ಯಾವಾಗ ಅಂದ್ರೆ ಎವ್ರಿ 21 days ರೇಂಜ್ ಅಂತ ಬಂದಾಗ 18 to 24 days ಇರುತ್ತೆ, ಅವಾಗ ರಿಪೀಟ್ ಆಗುತ್ತೆ. ಸೊ ಆ ನಾವು ಹಸುಗೆ ಇನ್ಸೆಮಿನೇಷನ್ ಮಾಡಕ್ಕಾಗುತ್ತೆ. ಈಗ ಅದನ್ನ ಹಾಕಿದಿರಲ್ಲ, ನಮಗೆ ಡಿಟೆಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಡಿಟೆಕ್ಟ್ ಆಗುತ್ತಾ? ಇದು ಸೆನ್ಸಾರ್ ಬೇಸ್ಡ್ ಇದು. ಸೊ ಏನಾಗುತ್ತೆ ಅಂದ್ರೆ ಹಸು ಹೀಟ್ ಅಲ್ಲಿ ಇದ್ದಾಗ ಒಂದ್ರ ಮೇಲೆ ಇನ್ನೊಂದು ಹತ್ತುತ್ತೆ, ಮೌಂಟಿಂಗ್ ಬಿಹೇವಿಯರ್ ಇರ್ಬೋದು. ಸೊ ಆ ಮೌಂಟಿಂಗ್ ಬಿಹೇವಿಯರ್ ಅಲ್ಲಿ ನಮಗೆ ಮೆಸೇಜ್ ಬರುತ್ತೆ. ಸೊ ಮೈಟ್ ಬಿ ಶೀಸ್ ಇನ್ ಹೀಟ್ ಅಲ್ಲಿ ಇರ್ಬೋದು, ಚೆಕ್ ಮಾಡ್ಬಿಟ್ಟು ಇನ್ಸೆಮಿನೇಷನ್ ಮಾಡಿ ಅಂತ. ನಿಮಗೆ ಎಲ್ಲಿ ನೋಟಿಸ್ ಮಾಡುತ್ತದೋ ಏನು ಮಷೀನ್ ಇದೆಯಾ? ಯಾವ ತರ ಇರುತ್ತೆ ಅಂದ್ರೆ ಯೂಶಲಿ ಇದು ನಾರ್ಮಲ್ ಆಗಿ ಲೈಕ್ ವಾಕಿಂಗ್ ಇರ್ಬೋದು, ಈ ತರ ಇರುತ್ತೆ ಅಲ್ವಾ ಹಸುದು. ಅದು ಹೀಟ್ ಅಲ್ಲಿ ಇದ್ದಾಗ ಹಸು ಯಾವ್ದು ಹೀಟ್ ಅಲ್ಲಿ ಬಂದಿರುತ್ತೆ ಅದು ಬೇರೆ ಹಸು ಮೇಲೇನು ಹತ್ತಬಹುದು. ನಂತರ ಮಿಡ್ ಸೈಕಲ್ ತಗೊಂಡ್ರೆ ಯಾವ್ದು ಹೀಟ್ ಬಂದಿರುತ್ತಲ್ಲ ಹಸು ಅದ್ರ ಮೇಲೆ ಬೇರೆ ಹಸು. ಸೊ ಆವಾಗ ಒಂದು ಗ್ರಾಫ್ ತಗೊಂಡಾಗ ಈ ತರ ಇರೋದು ಪೀಕ್ ಹೋದಾಗ ಆ ಬೇಸಿಸ್ ಮೇಲೆ ಅವರು ನಮ್ಗೆ ಮೆಸೇಜ್ ಕಳಿಸ್ತಾರೆ, ಹೀಟ್ ಅಲ್ಲಿ ಇರ್ಬೋದು, ಚೆಕ್ ಮಾಡ್ಬಿಟ್ಟು ಇನ್ಸೆಮಿನೇಷನ್ ಮಾಡಿ. ಅಲ್ಲ ಇದು ಎಲ್ಲಿಗೆ ಹೋಗುತ್ತೆ ಮೆಸೇಜ್ ಈ ಮಷೀನ್ ಇಂದ? ನಮಗೆ ಟೆಕ್ನಾಲಜಿ ಬೇಸ್ಡ್ ಇದೆ, ಅವ್ರ ಜೊತೆ ನಮ್ಗೆ ಇದಾಗಿದೆ. ಓಕೆ ಓಕೆ. ಅವರು ಆಪರೇಟ್ ಮಾಡ್ತಾರೆ ಅದು? ಸ್ಟೆಲಾಬ್ಸ್ ಅಂತ ಆಪರೇಟ್ ಮಾಡ್ತಾರೆ. ಸೊ ಇವಾಗ ಜನರಲಿ ನೀವು ಹಾಲಂತ ತಗೊಂಡಾಗ ಕಾಂಪೋಸಿಷನ್ 87% ಅಷ್ಟು ವಾಟರ್ ಇರುತ್ತೆ. ಸೊ 13% ಉಳಿದಿರೋ 13% ಅಲ್ಲಿ ಸಾಲಿಡ್ ಪಾರ್ಟ್ ಇರುತ್ತೆ. ಫ್ಯಾಟ್ ಇರ್ಬೋದು, ಸಾಲಿಡ್ ನಾನ್ ಫ್ಯಾಟ್ ಇರ್ಬೋದು. ಫ್ಯಾಟ್ ಎಲ್ಲ ಬಿಟ್ಟು ಸಾಲಿಡ್ ನಾನ್ ಫ್ಯಾಟ್ ಅಂತ ಅಂತೀವಿ, SNF. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಲ್ಯಾಕ್ಟೋಸ್, ಎನ್ಸೈಮ್ಸ್ ಇವೆಲ್ಲ ಇರುತ್ತೆ. ಸೊ ಇದೆಲ್ಲ ಹಾಲಲ್ಲಿ ಬರ್ಬೇಕಾದ್ರೆ ನಾವು ತಕ್ಕಂತೆ ಆಹಾರ ಕೊಡಬೇಕು ಹಸುಗೆ, ಇಲ್ಲಾಂದ್ರೆ ಕ್ವಾಲಿಟಿ ಆಫ್ ದ ಮಿಲ್ಕ್ ಬಂದು ಡೌನ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಾಂದ್ರೆ ಅಡಲ್ಟ್ರೇಷನ್ ಚಾನ್ಸಸ್ ಆಗ್ಬೋದು, ಇವಾಗ ಆಗ್ತಿದೆ ಸುಮಾರು ಕಡೆ ನೀವು ನೋಡಿರ್ಬೋದು. ಅದಕ್ಕೋಸ್ಕರ ನಾವ್ ಏನ್ ಫೀಡ್ ಮಾಡ್ತಿದೀವಿ
ಬಂದ್ರೆ ಹಸುಗಳಿಗೆ TMR ಅಂತ ಅಂತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಅಂದ್ರೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಮಿಕ್ಸ್ ಮಾಡಿರ್ತೀವಿ ನಾವು. ಇವಾಗ ಸೆಲೆಕ್ಟಿವ್ ಆಗಿ ಕೊಟ್ರೆ ಇಂಡೈಜೆಷನ್ ಆಗುತ್ತೆ. ಈ ಹಸುಗಳಿಗೆಲ್ಲ ನಾವು ರೂಮಿನೆಂಟ್ಸ್ ಅಂತ ಅಂತೀವಿ, 4 ಹೊಟ್ಟೆ ಭಾಗ ಇರುತ್ತೆ, ರೆಟಿಕ್ಯುಲಮ್, ರೂಮೆನ್, ಒಮೇಸಮ್, ಅಬೋಮೇಸಮ್ ಅಂತ. ಸೊ ರೂಮೆನ್ ಅಲ್ಲಿ ವೆರೈಟಿ ಆಫ್ ಮೈಕ್ರೋಬ್ಸ್ ಇರುತ್ತೆ, ಅಲ್ಲಿ ಮೈಕ್ರೋಬಿಯಲ್ ಫರ್ಮೆಂಟೇಷನ್ ಆಗುತ್ತೆ, ಅಲ್ಲಿ ಫಸ್ಟ್ ಡೈಜೆಷನ್ ಸ್ಟಾರ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಎನ್ಸೈಮ್ಯಾಟಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು kg ಗಟ್ಟಲೆ ತಿಂದ್ರೂ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಬಿಕಾಸ್ ಆಫ್ ದ ಮೈಕ್ರೋಬ್ಸ್. ಗೊತ್ತಾಗ್ತಿದೆ. ನಾವು TMR ಏನಂತ ಹೇಳ್ತೀನಿ, ಇವಾಗ ತೋರಿಸ್ತೀನಿ ನಾವು TMR. ಸೊ ಇದು ಬಂದು ನಾವು ಹಸುಗೆ ಮೇವು ಹಾಕ್ತಿರೋದು ಟೋಟಲ್ ಮಿಕ್ಸ್ಡ್ ರೇಷನ್ ಅಥವಾ ಬ್ಯಾಲೆನ್ಸ್ ರೇಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಸಮತೋಲನ ಆಹಾರ ಅಂತ ಅಂತೀವಿ. ಸೊ ನೋಡ್ಬೋದು ಇಲ್ಲಿ. ಸೊ ಇದು ಹಸಿ ಮೇವು, ಸೂಪರ್ ನೇಫಿಯರ್ ಅಥವಾ BNH ವೆರೈಟೀಸ್ ಯಾವ್ದು ಬೆಳೆಸಿರ್ತೀವಿ ಅದಕ್ಕೆ ಹೋಗ್ತೀವಿ. ಮತ್ತೆ ಇಲ್ಲಿ ಬ್ರೌನಿಶ್ ಮತ್ತೆ ಯೆಲ್ಲೋಯಿಶ್ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಕಾಣಿಸ್ತಿದೀವಲ್ಲ ಕಾರ್ನ್ ಜೊತೆ ಎಲ್ಲ. ಸೊ ಇದು ಬಂದು ಸೈಲೇಜ್, ಇದು ರಸಮೇವು ಅಂತ ಅಂತೀವಿ. ಸೊ ಯಾವ ರಸಮೇವು ಹೋಗ್ಬೇಕಾದ್ರೆ ಇವಾಗ ಸಮ್ಮರ್ ಸೀಸನ್ ತಗೊಂಡಾಗ ನಮಗೆ ಗ್ರೀನ್ ಫಾಡರ್ದು ಡಿಮ್ಯಾಂಡ್ ಎಷ್ಟಿದಲ್ಲೂ ಮೀಟ್ ಆಗಲ್ಲ, ಮತ್ತೆ ಗ್ರೋನು ಅಷ್ಟೊಂದು ಆಗಲ್ಲ. ಅದಕ್ಕೋಸ್ಕರ ನಾವು ಸೈಲೇಜ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಾವು ಯೂಸ್ ಮಾಡ್ಕೋಬಹುದು ಯಾವಾಗ ಬೇಕು ಅವಾಗ. ಇದು ಸೈಲೇಜ್ ಹೆಂಗ್ ಮಾಡ್ಬೇಕಂದ್ರೆ ನಾವು ಕಟ್ ಮಾಡ್ಕೋಬೇಕು ಜೋಳ ಫಸ್ಟ್. ಇದು ಫಾಡರ್ ಪಾರ್ಟ್ ಇದೆಯಲ್ಲ, ಮೇಸ್ ಬಂದು ತುಂಬಾ ಪ್ರಿಫರಬಲ್, ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಕ್ವಾಲಿಟಿ, ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತೆ ನ್ಯೂಟ್ರಿಷನಲ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ರಸಮೇವು ಅಂತ. ಅದು ಬಿಟ್ರೆ ಇಲ್ಲಿ ಪೌಡರ್ ಕಡೆ ಕಾಣಿಸ್ತಿದೆಯಲ್ಲ, ಇದು ಯೆಲ್ಲೋಯಿಶ್ ಕಲರ್, ಇದು ಕ್ರಶ್ಡ್ ಫಾರ್ಮ್ ಆಫ್ ದ ಮೇಸ್ ಗ್ರೇನ್, ಜೋಳದ ನುಚ್ಚು ಅಂತ ಅಂತೀವಲ್ವಾ. ಇದು ಎನರ್ಜಿ ಡೆನ್ಸ್ ಸೋರ್ಸ್, ಇದು ಅಷ್ಟು ಹಾಲು ಕೊಡ್ತಿದೆ ಅಂದ್ರೂ ಅದನ್ನ ತಕ್ಕಂತೆ ನಾವು ಕೊಡಬೇಕು, ಇಲ್ಲಾಂದ್ರೆ ಹಾಲು ಇಳುವರಿ ಇರ್ಬೋದು ಮತ್ತೆ ಬಾಡಿ ಕಂಡೀಷನ್ ಇರ್ಬೋದು ಕಡಿಮೆ ಆಗುತ್ತೆ. ಮತ್ತೆ ಬ್ರೌನ್ ಕಲರ್ ಇರೋದು ಪ್ರೋಟೀನ್ ಕೇಕ್ಸ್ ಇರುತ್ತೆ, ಮಸ್ಟರ್ಡ್ ಡಿಯೋಯಿಡ್ ಕೇಕ್. ಸೊ ಪ್ರೋಟೀನ್ ಪರ್ಸೆಂಟೇಜ್ ಇರುತ್ತೆ 38 to 40%. ಇದ್ರ ಜೊತೆ ಮಿನರಲ್ ಮಿಕ್ಸ್ಚರ್ ಕೂಡ ಆಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು. ಮಿನರಲ್ ಮಿಕ್ಸ್ಚರ್ ಅಂದ್ರೆ ಅದು ನೀವು ರೆಡಿ ಮಾಡೋದು ಅಥವಾ ತಗೊಳ್ಳೋದು? ನಾವು ನಮ್ದು ವೆಂಡರ್ಸ್ ಇದ್ದಾರೆ, ಅಲ್ಲಿ ಇದು ಮಾಡ್ತೇವೆ. ಮಿನರಲ್ಸ್ ಅಲೋಡ್ ಇದೆ ಅವ್ರಿಗೆ, ನಾಟ್ ಅನ್ ಇಶ್ಯೂ. ಹೌದಾ? ಓಕೆ ಓಕೆ. ಮತ್ತು ನಾವು ನೋಟಿಸ್ ಮಾಡಿದ್ಕೆ ಇಲ್ಲಿ ಯಾವಕ್ಕೂ ಮೂಗ್ದಾರ ಇಲ್ಲ, ಕೊರಳಿಗೆ ಉರಿ ಇಲ್ಲ, ಹಗ್ಗ ಹಾಕಿಲ್ಲ, ಏನು ಕಾರಣ ಏನದು? ಕಾರಣ ಏನಂದ್ರೆ ಸ್ಟ್ರೆಸ್ ಅಲ್ಲಿ ಇದ್ದಾಗ ಹಸು ಸ್ಟೀರಾಯ್ಡ್ಸ್, ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ ಅಂತೀವಿ, ರಿಲೀಸ್ ಆಗುತ್ತೆ. ಸೊ ಒಂದೇ ಕಡೆ ಕಟ್ಟಿದಾಗ ಅದಕ್ಕೂ ಸ್ಟ್ರೆಸ್ ಆಗುತ್ತೆ ಅನಿಮಲ್. ಈ ತರ ಫ್ರೀ ಬಿಟ್ಟಾಗ ಅದು ನ್ಯಾಚುರಲ್ ಫ್ರೀಡಮ್ಸ್ ಏನಿದೆ ಅದನ್ನೆಲ್ಲ ಕೊಡ್ತೀವಿ. ಈ ಹಸುಗಳ ಥರಲ್ಲ ಕುದುರೆಗಳ ಥರ ಆಡ್ತಿದ್ದಾವೆ, ಹೆಂಗ್ ಮೇಂಟೈನ್ ಮಾಡೋದು ಅಂತ? ಟೈಮಲ್ಲಿ ಎಲ್ಲರೂ ಇದ್ರಲ್ಲ, ಸೊ ಅದಕ್ಕಷ್ಟೇ. ಮತ್ತೆ ಇದು ಮಿಲ್ಕಿಂಗ್ ಟೈಮ್ ಅದಕ್ಕೆ. ಸೊ ದಿಸ್ ಇಸ್ ವೆರಿ ಎಕ್ಸೈಟೆಡ್ ಮೂಮೆಂಟ್ ಫಾರ್ ದಟ್. ಅಲ್ಲಿ ಕರುಗಳು ನೋಡ್ಬೋದು, ಅವರು ಕೂಡ ಎಕ್ಸೈಟ್ ಆಗಿರುತ್ತೆ. ಓಕೆ ಓಕೆ, ಆಟ ಆಡೋ ಟೈಮ್ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. ಸೊ ಮೂಗ್ದಾರ ಹಾಕೋದ್ರಿಂದ ಓಕೆ ಸ್ಟ್ರೆಸ್ ಆಗುತ್ತೆ, ಪ್ರೊಡಕ್ಷನ್ ಸರಿ ಬರಲ್ಲ, ಟಾಕ್ಸಿಕ್ ಆಗ್ಬೋದು. ಹಸುನ ಜಾಸ್ತಿ ಕಟ್ಟಬಾರ್ದು, ಅದಕ್ಕೋಸ್ಕರ ಅಷ್ಟೇ. ಮತ್ತೆ ನೀರು ಅಷ್ಟೇ, ಅಲ್ಲಿ ಯಾವಾಗ ಬೇಕು ಅವಾಗ ಕುಡಿಬಹುದು, ಅಲ್ಲಿ ವಾಟರ್ ಟ್ರಫ್ ಇಟ್ಟಿದ್ದೀವಿ. ಸೊ ಫೀಡ್ ಕೂಡ ಹೇಳಿದೆ ಅಲ್ವಾ, 24/7 ಫೀಡ್ ಅವೈಲೇಬಲ್ ಇರುತ್ತೆ, ಅವರು ಯಾವಾಗ ಬೇಕಾದ್ರೂ ತಿನ್ಬೋದು. ಓಕೆ, ಟೈಮಿಂಗ್ಸ್ ಅಂತ ಏನಿಲ್ಲ, ಅವ್ರು ನೆಮ್ಮದಿಯಾಗಿ ಹ್ಯಾಪಿಯಾಗಿ ಇಂಡಿಪೆಂಡೆಂಟ್ ಆಗಿ ಫೀಡ್ ಮಾಡ್ಬೋದು. ಮ್ಯಾಚ್ ಇದೆಯಲ್ಲ, ಇಲ್ಲೇ ರೆಸ್ಟ್ ಮಾಡೋದು ಅವು. ಆರಾಮಾಗಿ ಬಂದು ಮಲ್ಕೊಂತವೆ. ಸೊ ಇಲ್ಲಿ ಕಟ್ಟಿರ್ತೀರಿ, ಇಲ್ಲೇ ಸಗಣಿ ಗಂಜ, ಇಲ್ಲಿ ಬಂದು ಮಲಗ್ತವೆ. ಮತ್ತೆ ಡಂಗ್ ಮತ್ತೆ ಯೂರಿನ್ ಏನು ಬರುತ್ತೆ ಅದನ್ನ ಬಯೋಗ್ಯಾಸ್ ಪ್ರೊಡಕ್ಷನ್ ಯೂಸ್ ಮಾಡ್ತೀವಿ. ಓಕೆ ಓಕೆ. ನೋ ಸರ್, ನಮಗೆ ಲೈಕ್ ರಿಕ್ವೈರ್ಮೆಂಟ್ ಇದ್ದಾಗ ಯೂರಿನ್ ಇದು ಮಾಡ್ತೀವಿ ಅಷ್ಟೇ, ಯೂಶಲಿ ಕಲೆಕ್ಟ್ ಮಾಡ್ತೀವಿ, ಮಿಕ್ಸ್ ಅಪ್ ಆಗುತ್ತಲ್ಲ. ಸೊ ಬಯೋಗ್ಯಾಸ್ ಅಲ್ಲಿ ಪ್ಲಾಂಟ್ ಇದೆ, ಮಾರ್ನಿಂಗ್ ಸೆಕ್ಷನ್ ಇರುತ್ತೆ. ಸೊ ಬಯೋಗ್ಯಾಸ್ ಅಂದ್ರೆ ನಮ್ದು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ, ಇನ್ನೊಂದು ನೀವು ಸಗಣಿನ ಹಂಗೆ ಬಿಟ್ರೆ ಇಟ್ ಈಸ್ ಆಡಿಂಗ್ ಅಪ್ ಪೊಲ್ಯೂಷನ್. ಹೌದು, ಡ್ರೈ ಆದ್ರೆ ಮೀಥೇನ್ ರಿಲೀಸ್ ಆಗುತ್ತೆ, ದಟ್ ಈಸ್ ಅಗೇನ್ ಆಡಿಂಗ್ ಅಪ್ ಪೊಲ್ಯೂಷನ್. ಅದೇ ನೀವು ಬಯೋಗ್ಯಾಸಿಗೆ ಯೂಸ್ ಮಾಡ್ಕೊಂಡ್ರೆ ಅನ್ಎರೋಬಿಕಲಿ ಫರ್ಮೆಂಟೇಷನ್ ಆಗಿ ನಿಮಗೆ ಬಯೋಗ್ಯಾಸ್ ಕೂಡ ಬರುತ್ತೆ. ಅದು ಒಂದು ಬಯೋಫ್ಯೂಯಲ್ ಥರ, ನೀವು ಕುಕಿಂಗ್ ಪರ್ಪಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಬಟ್ ನಾವಿಲ್ಲಿ ಸದ್ಯಕ್ಕೆ ಕುಕಿಂಗ್ ಪರ್ಪಸ್ಗೆ ಬೆಳೆಸ್ತಿದ್ದೀವಿ. ಮತ್ತೆ ಮಿಲ್ಕಿಂಗ್ ಮಷಿನ್ಸ್ ಇದೆಯಲ್ಲ, ಅದಕ್ಕೆ ಹಾಟ್ ವಾಟರ್ ಬೇಕು 90°C. ಸೊ ಅಲ್ಲಿಗೆ ಬಾಯ್ಲರ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಬಯೋಗ್ಯಾಸ್. ಸೊ ಈ ಥರ ಒಂದು ಸೈಕಲ್ ಸಸ್ಟೈನಬಿಲಿಟಿ ಅಂತ ಅಂತೀವಿ ಆರ್ಗ್ಯಾನಿಕಲಿ. ಸೊ ಇದನ್ನು ಫಾಲೋ ಮಾಡ್ತಿದ್ದೀವಿ. ಮತ್ತೆ ಮೇವು ಕೂಡ ಅಷ್ಟೇ, ಇಲ್ಲೇ ಬೆಳೆಸ್ಬಿಟ್ಟು ಇಲ್ಲೇ ಹಾಕೋದು ನಾವು. ಬೇರೆ ಮಿನರಲ್ಸ್ ಬಿಟ್ಟು ಇನ್ನೆಲ್ಲೋ ಇನ್ಯಾವುದು ಬೈ ಮಾಡಲ್ಲ. ಸೊ ಮಿನರಲ್ಸ್ ತುಂಬಾ ಇಂಪಾರ್ಟೆಂಟ್ ಸರ್. ನೀವು ಇವಾಗ ಫಾರ್ ಎಕ್ಸಾಂಪಲ್ ಹಸುಗಳಿಗೆ ಮಿನರಲ್ಸ್ ಕೊಟ್ಟಿಲ್ಲ ಅಂದ್ರೆ ಸೊ ರಿಪ್ರೊಡಕ್ಟಿವ್ ಇಶ್ಯೂಸ್ ಇರ್ಬೋದು, ಮತ್ತೆ ಬಾಡಿ ಕಂಡೀಷನ್ಸ್ ಇರ್ಬೋದು, ಇದೆಲ್ಲ ನಾನಾ ತರಹದ ಕಾಯಿಲೆಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇವೆಲ್ಲ ದೇಸಿ ತಳಿನಾ? ಹಳ್ಳಿಕಾರ್. ಈಗ ಅಲ್ಲೆಲ್ಲ ಹೋದ್ರು ಅವರೆಲ್ಲ ಏನಕ್ಕೆ? ಅಲ್ಲಿ ಬರ್ತಾವ ಅವು. ಇದು ತಿನ್ನೋದಲ್ಲ ಕಣವ, ಅಲ್ಲೇ ಇದೆಯಲ್ಲ ತಿನ್ಕ. ಇವಳು ಗಿರ್ತಳಿ ಅಂತೆ ನೋಡಿ. ಇವ್ರಿಗೆ ಹೆಂಗೆ ಕ್ಯೂ ಸಿಸ್ಟಮು ಇದು ಒಂದಕ್ಕೊಂದೇನಾ? ಈಗ ಯಾವ ಥರ ಇದು? ಈಗ ಒಂದು ಕರು ಇಲ್ಲಿ ಅದನ್ನಷ್ಟೇ ಬರಬೇಕಾ?
ಈ ಎಲ್ಲ ಒಟ್ಟಿಗೆ ಬಿಟ್ಬಿಟ್ರೆ ಏನು ಮಾಡ್ತವೆ ಕರುಗಳು? ಎಲ್ಲ ಒಟ್ಟಿಗೆ ಬಿಟ್ಟರೆ ಅವು ಫೀಡ್ ಮಾಡೋಕ್ಕಾಗಲ್ಲ. ಹಾಲು ಫೀಡ್ ಮಾಡೋದು ಅವು ಸರಿಯಾಗಿ ತಿನ್ನಲ್ಲ ಕುಡಿಯಲ್ಲ ಅಂತಲ್ಲ. ಕರುಗಳಿಗೆ ಮಾತ್ರ ಈ ಥರ, ದೊಡ್ಡವಕ್ಕೆಲ್ಲ ಕಾಮನ್ ಅಲ್ವಾ? ಇವಾಗ ದೊಡ್ಡ ಹಸುಗಳಿಗೆಲ್ಲ ಕಾಮನ್ ಆಗಿದೆ, ಇವಕ್ಕೆ ಮಾತ್ರ ಯಾಕೆ ಸಪ್ರೇಷನ್ ಈ ಥರ ಇದೆ? ಸೊ 3 ತಿಂಗಳು ಒಳಗಡೆ ತಗೊಂಡ್ರೆ ನೀವು ಸೊ ಕರು ಬರೀ 70% ಸ್ಟೊಮಕ್ ಬಂದು ಬರೀ ಅಬೋಮೇಸಮ್ ಅಂತ ಅಂತೀವಿ. ಸೊ ರೆಸ್ಟ್ 3 ಕಂಪಾರ್ಟ್ಮೆಂಟ್ಸ್ ಚೇಂಬರ್ಸ್ ಏನಿದೆ ಅದು ರೂಡಿಮೆಂಟ್ರಿ ಅಂದ್ರೆ ಇನ್ನೂ ಡೆವಲಪ್ ಆಗಿರಲ್ಲ, ಅದಕ್ಕೋಸ್ಕರ ನಾವು ಮೇವು ಕೊಡಂಗಿಲ್ಲ. ಸಪರೇಟ್ ಫೀಡ್ ಇದೆ, ಇಲ್ಲಿ ಬಕೆಟ್ ನೋಡ್ಬೋದು ನೀವು. ಇದನ್ನ ಕಾಸ್ಟ್ ಸ್ಟಾರ್ಟರ್ ಅಂತ ಅಂತೀವಿ. ಇದು ಜೋಳದ ನುಚ್ಚು ಮತ್ತೆ ಇದು ಕಳ್ಳೆ ಹಿಂಡಿ, ಇದು ಪ್ರೋಟೀನ್ ಪರ್ಸೆಂಟೇಜ್ 42 to 45% ಇರುತ್ತೆ. ಸೊ ಇದ್ರ ಜೊತೆ ಬೆಲ್ಲ ಟೇಸ್ಟ್ಗೆ ಅಂತ ಹಾಕಿರ್ತೀವಿ, ಹಂಗೆ ಮಿನರಲ್ ಮಿಕ್ಸ್ಚರ್ ಕೂಡ ಆಡ್ ಮಾಡಿಬಿಟ್ಟು ಫೀಡ್ ಮಾಡ್ತೀವಿ. ಮತ್ತೆ ಮಿಲ್ಕ್ ಅಷ್ಟೇ ಇದಕ್ಕೆ ಸಾಲಲ್ಲ, ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ಬೇಕಂದ್ರೆ ಕಾಫ್ ಸ್ಟಾರ್ಟರ್ ಕೂಡ ಕೊಡಬೇಕು. ಇದು ಸುಮಾರು 10 ದಿನ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಲ್ ಜೊತೆ. 10 ದಿವಸದ ಕರುಗೆನಾ ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಅದನ್ನೇ ಒಂದು 3-4 ಡೇಸ್ ಅಡ್ಜಸ್ಟ್ಮೆಂಟ್ ಪೀರಿಯಡ್ ಇರುತ್ತೆ, ಅದಾದ ನಂತರ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಅಪ್ ಟು ಎಷ್ಟು ದಿವಸ ಇದು ಆ ಥರ ಇದು ಮಾಡೋದು? ಸೊ 3 ತಿಂಗಳ ಒಳಗಡೆ ನಾವು ಕಾಫ್ ಸ್ಟಾರ್ಟರ್ ಮತ್ತೆ ಹಾಲು ಕೊಡಬೇಕು. 3 ತಿಂಗಳು ಆದ ನಂತರ ಪ್ರೀ ರೂಮಿನೆಂಟ್ ಅಂತ ಅಂತೀವಿ, ಅಂದ್ರೆ ಎಲ್ಲಾ ಚೇಂಬರ್ಸ್ ಕೂಡ ಆಲ್ಮೋಸ್ಟ್ ಡೆವಲಪ್ ಆಗ್ತಾ ಇರ್ತವೆ. ಸೊ ಆವಾಗ ನಾವು ಮೇವು ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು ವೀನಿಂಗ್ ಆದ ತಕ್ಷಣ. ಓಕೆ ಓಕೆ. ಸೊ 3 ಮಂತ್ಸ್ ಆದಮೇಲೆ ನಾರ್ಮಲಿ ಬಿಟ್ಬಿಡ್ತೀರಾ ದೊಡ್ಡವ್ರ ಜೊತೆನೇ? ವೀನಿಂಗ್ ಮಾಡಿ ಬಿಡ್ತೀವಿ. ಹಾಂ 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 3 to 6 ಮಂತ್ಸು. ಓಕೆ ಓಕೆ. ಇದು 0 to 3 ಮಂತ್ಸು ಇಲ್ಲಿರೋ ಕರುಗಳು, ಅವು 3 to 6. 6 ಆದಮೇಲೆ 6 to 12 ಮಂತ್ಸ್ ಅಲ್ಲಿ ಸಪ್ರೇಷನ್. ಒಂದು ಏಜ್ ವೈಸ್ ಫೀಡಿಂಗ್ ಇರುತ್ತೆ. ಮತ್ತೆ ಈ ಥರದ್ದೇ ಹಾಕಬೇಕು ಫೀಡಿಂಗ್ ಅಂತ. ಮೇನ್. ಮತ್ತೆ ಇನ್ನೊಂದು ಹಸು ತಗೊಂಡ್ರೆ ಹಾಲು ಕೊಡ್ತಿರೋದಕ್ಕೆ ಪ್ರೊಡಕ್ಷನ್ ಮೇಲೆ ಫೀಡ್ ಮಾಡ್ತೀವಿ. ಸೊ ಇವಾಗ ಲ್ಯಾಕ್ಟೇಷನ್ ಲೆಂತ್ ಅಂತ ಅಂತೀವಿ, ಅಂದ್ರೆ ಎಷ್ಟು ದಿನ ಹಸು ಹಾಲು ಕೊಡ್ಬೋದು ಕರು ಹಾಕಿದ ನಂತರ ಅಂತ. ಅದು ಸಾಮಾನ್ಯವಾಗಿ 10 ತಿಂಗಳಂತ ಅಂತೀವಿ. ಸೊ 3 ರಿಂದ 4 ತಿಂಗಳವರೆಗೂ ಪೀಕ್ ಪ್ರೊಡಕ್ಷನ್ ಇರುತ್ತೆ, ಜಾಸ್ತಿ ಇರುತ್ತೆ ಪ್ರೊಡಕ್ಷನ್. ಅದಾದ ನಂತರ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಹಾಲು. ಸೊ ಈ ಫಸ್ಟ್ 3-4 ಮಂತ್ಸ್ ಏನಿದೆ ಅದು ತಕ್ಕಂತೆ ಪ್ರೊಡಕ್ಷನ್ ತಕ್ಕಂತೆ ನಾವು ಆಹಾರ ಕೊಡಬೇಕು. ಸೊ ರೂಟ್ ಪ್ರೋಟೀನ್ ಲೆವೆಲ್ ಕೂಡ ರಿಚ್ ಇರಬೇಕು ಡಯಟ್ ಅಲ್ಲಿ ಕೊಡ್ತಕ್ಕಂಥ ಆಹಾರದಲ್ಲಿ. ಸೊ ಅದಾದ ನಂತರ ಬೇರೆ ಡಯಟ್, ಅದಕ್ಕೆ ಸೆಗ್ರಿಗೇಷನ್ ಮಾಡಿರೋದನ್ನ ನಾವಾಗೆ ಹೇಳ್ತಿದ್ದೆ. ಓಕೆ 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 ಓಕೆ. ಥ್ಯಾಂಕ್ ಯು. ಅಲ್ಲಿ and it is an optimum pressure, okay, and this pressure will not hurt the animal. And after that, whatever the CMP practices, like clean production practices required, we will be following that. As you can see, like we wash the udder with water, followed by pre-dipping solution. So this is a lactic acid based solution. It is antiseptic along with it acts as a moisturizer. Like we put the machines right, okay. So follow stripping is done to naturally stimulate the animal for the letting down of the milk. Okay, one thing. The second thing is first a few drops of milk will be reaching my milk. Okay, and last thing is to check the quality of the milk. Say for example during the mastitis, mammalian infection, the milk quality will not be good. Like there will be clots will be there, like curdy appearances. Okay, that milk should not be consumed. Okay, that should milk be discarded, and we have to treat the animal. So that is ಸರ್ ಅದು ಫಿಲ್ಮಡೈನ್ ಅಂತ. ಸೊ ಅದು ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಅದರಿಂದ ಆಂಟಿಸೆಪ್ಟಿಕ್ ಇರುತ್ತೆ. ಲೈಕ್ ಸೂಪರ್ಫಿಷಿಯಲ್ ಮೈಕ್ರೋಬ್ಸ್ ಇರುತ್ತಲ್ಲ ಸೂಕ್ಷ್ಮ ಜೀವಿಗಳು, ಸೊ ಅದು ಕಿಲ್ ಮಾಡುತ್ತೆ. ಸೊ ಆಂಟಿಸೆಪ್ಟಿಕ್ ಥರ ಅದು, ಮತ್ತೆ ಮಾಯ್ಶ್ಚರೈಸರ್ ಕೂಡ ಅದಕ್ಕೋಸ್ಕರ ಹಚ್ತೀವಿ. ಬಿಫೋರ್ ಅದನ್ನು ಯಾವಾಗಲೂ ಕಾಮನ್ ಆಗಿ ಹಾಕ್ತೀರಿ? ಪ್ರೀ ಡಿಪ್ಪಿಂಗ್ ಮತ್ತೆ ಪೋಸ್ಟ್ ಡಿಪ್ಪಿಂಗ್. ಹಾಲು ಕರಿಯಕ್ಕಿಂತ ಮುಂಚೆ ಹಾಲು ಕರೆದಾದ್ಮೇಲೆ ಯೂಸ್ ಮಾಡ್ತೀವಿ. milking itself? Like you can see the letting down of it's natural. It's a time for them. And if you don't, they will start letting down. This is the storage base. This kind of things not happening in all the animals. So, but again, you have to do the complete milking. Can't be like typical what they say is we'll take the females, let us leave the females to other. That should not be done. So, because like how milk is nutritious to humans, same goes to the microbes. So, milk is a medium for the replication of the microbes. So, there will be building up of infection. So, it is right once we are doing the milking, that should be complete eradication. This is completed. So, introduction is covered. We have to monitor it. Then we have to look at the price, whether the milk is flowing or not. ಈಗ ಹಾಲು ಕೊಡ್ತಿರೋದು ಇಷ್ಟೇನಾ ಇನ್ನೂ ಇದಾವ? ಇವಷ್ಟೇನಾ ಇರೋದು? ಇನ್ನೂ ಇದಾವೆ? ಇನ್ನೊಂದು ಬ್ಯಾಚಾ? ಇನ್ನೆರಡು? ಅಲ್ಲಿಗೆ 2, 4, 6, 7, 9 9 ನಿಲ್ಸೋಕ್ಕಲ್ವಾ ಇಲ್ಲಿ? ಅಷ್ಟೇ ಕೆಪಾಸಿಟಿ. ಹಾಂ ಇವು ಓಕೆ. ಅವ್ರು ಫಸ್ಟು ಆ ಮೀಟ್ರೊಳಗೆ ಕೂತ್ಕೊಳ್ಳುತ್ತಾ?
ಕ್ಯಾನ್ ಇದೆಯಲ್ಲ ಕ್ವಾಂಟಿಟಿ ಇದು ಮಾಡೋದು ಅದರೊಳಗಡೆ ಹೋಗುತ್ತೆ ಸರ್. ಓ ಹೋ 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 ಗ್ಲಾಸ್ ಕೊಡಿ ಸರ್, ಗ್ಲಾಸ್ ಕೊಡಿ. ಇದು ಕರೆದಂಥ ಹಸಿ ಹಾಲು ಫ್ರೆಶ್ಶು. ಹೌದು ಸರ್, ಫ್ರೆಶ್ ಹಾಲು ಇವಾಗ ಅಲ್ಲಿ ಕರೆದ್ವಲ್ಲ ಸರ್, ಅದನ್ನ ಇಲ್ಲಿ ಸ್ಟೋರ್ ಮಾಡಿ ಕ್ಯಾನ್ಗೆ ಹಾಕೊಂಡಿದ್ದೀವಿ ಸರ್. ಸರಿ. ಬಿಸಿ ಇದೆ, ಇನ್ನು ಹಾಲು ಬಿಸಿ ಇದೆ. ಕೊಡ್ತೀನಿ ಮೇಡಮ್, ಕೊಡ್ತೀನಿ. ಇದನ್ನ ಸ್ಯಾಂಪಲ್ ಕೊಡ್ತೀರಿ ಕುಡಿಲಿಕ್ಕೆ? ಹೌದು ಸರ್, ಕುಡಿಯೋಕ್ಕೆ ರಾ ಮಿಲ್ಕ್ ಸ್ಯಾಂಪಲಿಂಗ್ ಕೊಡ್ತೀವಿ ಸರ್, ಟೇಸ್ಟ್ ಮಾಡ್ಬೋದು. ಓಕೆ ಓಕೆ ಗ್ಲಾಸ್ ವಾಶ್ ಮಾಡಿಕೊಡಿ ಸರ್. ನೀವು ಕುಡಿಯಲ್ವಾ? ಟ್ರೈ ಮಾಡಿ, ಹಾಕ್ಕೊಡಿ ಅವ್ರಿಗೊಂದು ಸ್ವಲ್ಪ. ಓಕೆ ಹಾಂ, ಹಾಲು ಹಾಕೋರು ಈ ಕಡೆ ನೋಡ್ಬಿಡಿ. ಸರ್, 2 ಕಡೆ ಕೇಳ್ತಿದ್ದಾರೆ. ಹಾಂ, ಕವರ್ ಹಾಕ್ತೀನಿ ಒರಿಜಿನಲ್ ಕಲರು ಪಕ್ಕಾ ಕವರು. ಕವರ್ ಆದರೆ ಪರವಾಗಿಲ್ಲ. ಚೆನ್ನಾಗಿದೆಯಾ ಸರ್? ಓ ಸರ್, ರಾ ಮಿಲ್ಕ್ ಸರ್, ಈಗ ಕರೆದು ಈಗ ಕೊಟ್ಟಿದ್ದು, ಇನ್ನೂ ಬಿಸಿ ಇದೆ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. Like just check out, monitor the pipes, like whether the milk is coming or not. That I answered. These layers, whatever, the color. We have to do that. Not in a question. ಈ ಕಲರ್ ಆಗ್ತಿರೋದು ಪೋಸ್ಟ್ Infection ಆಗ್ದಂಗ? ಹಾ. ಸೊ ಹಾಲು ಕರೆದಾದ್ಮೇಲೆ ಹಾ. ಸ್ಪಿಂಟರ್ ಅಂತ ಹೇಳ್ತೀವಿ. ಹಾ. ಅಂದ್ರೆ ಓಪನಿಂಗ್ ಎಲ್ಲಿ ಹಾಲು ಬರುತ್ತಲ್ವಾ, ಅದು ಅರ್ಧ ಗಂಟೆಯಿಂದ 2 ಗಂಟೆವರೆಗೂ ಓಪನ್ ಇರುತ್ತೆ. ಹಾ, ಹಾ. ಸೊ ಹಾಲು ಕರೆದಾದ್ಮೇಲೆ ಸಾಮಾನ್ಯವಾಗಿ ಹಸು ಸುಸ್ತಾಗಿರುತ್ತೆ. ಸೊ ಎಲ್ಲ ಹೋಗ್ಬಿಟ್ಟು ಮೇಂಜರಲ್ಲಿ ಫೀಡ್ ಮಾಡಲ್ಲ, Okay. ಕೆಲವೊಂದು ಕುತ್ಕೊಂಡಿರುತ್ತೆ. ಅದು ನಾವು ಲಿಕ್ವಿಡ್ ಆಗಿ ಬಿಟ್ಬಿಡ್ತೀರಾ? ಒರೆಸಲ್ವಾ ಅದನ್ನ? ಓಕೆ, ಅದಕ್ಕೆ ಪೋಸ್ಟ್ ರಿಪ್ಪಿಂಗ್ ಅನ್ನೋದು. ಹಾ, ವರ್ಸಲ್ಲ. Okay. ಸೊ ಅದು ಓಪನ್ ಇರುತ್ತೆ ಸ್ಪಿಂಟರ್, ಅರ್ಧ ಗಂಟೆಯಿಂದ 2 ಗಂಟೆ. ಸೊ ಡೈರೆಕ್ಟ್ ಇನ್ಫೆಕ್ಷನ್ ಇರುತ್ತೆ ಹಸು ನೆಲದಲ್ಲಿ ಕುತ್ಕೊಂಡಾಗ. Okay, okay. ಸೊ ಅದು ಪಾರ್ಷಿಯಲ್ ಬ್ಯಾರಿಯರ್ ತರ ಆಕ್ಟ್ ಮಾಡುತ್ತೆ. ಹಾಂ ಹಾಂ ಹಾಂ. ಸೊ ಅವಾಗ ಅದಕ್ಕೆ ಅವಾಯ್ಡ್ ಆಗಲಿ ಅಂತ. ಕಡಿಮೆ ಆಗುತ್ತೆ ಅದಕ್ಕೋಸ್ಕರ. ಈಗ ರಾ ಮೆಷರ್ ಓಕೆ, ಈಗ ರಾ ಮೆಟೀರಿಯಲ್ ರೆಡಿ ಆಯಿತು ಹಾಲು, ಇದೀಗ R&Dಗೆ ಹೋಗುತ್ತಾ? ಇಲ್ಲ, ಇವಾಗ ರೆಡಿ ಕರ್ದಿದ್ದೀವಲ್ವಾ. ಸೊ ಈ ಕ್ಯಾನಲ್ ಇರೋದು ಕರುಗಳಿಗೆ ಫೀಡ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ ಬಿಡಲ್ಲ ಕರುಗಳನ್ನ ಇಲ್ಲ, ಹಸುಗೆ? ಬಿಡಲ್ಲ. ಹಾಂ ಹಾಂ. ಸೊ ಮತ್ತೆ ಇಲ್ಲಿ ರೆಸ್ಟ್ ಏನಿದೆ ಉಳಿದಿರೋದು ಅದನ್ನ ಇಲ್ಲಿ ಟೆಸ್ಟಿಂಗ್ ಮಾಡಿಬಿಟ್ಟು ಫ್ಯಾಟ್, SNF ಮತ್ತೆ ಬೇರೆ ಬೇರೆ ಏನೇನು ಟೆಸ್ಟಿಂಗ್ಸ್ ಅದೇನಿದೆ ಟೆಸ್ಟ್ ಮಾಡ್ತೀವಿ. ಮಾಡಿಬಿಟ್ಟು ಇಲ್ಲಿ BMC ಇದೆ. ಹಾ. ಸೊ ಇದು 500 ಲೀಟರ್ಸ್ ಕೆಪಾಸಿಟಿ ನೋಡ್ಬೋದು. ಹಾಂ ಹಾಂ ಹಾಂ. ಸೊ ಇದು BMC ಅಂತ, ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂತ. ಓ, ಚಿಲ್ಲರ ಇದು? ಚಿಲ್ಲರ್ ಇದು. ಇಲ್ಲಿ 3 to 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಲ್ ಸ್ಟೋರ್ Chill ಮಾಡ್ತೀರಿ, okay. ಚಿಲ್ ಆಗುತ್ತೆ. ಸೊ ಚಿಲ್ಲಿಂಗ್ ಯಾಕಂದ್ರೆ ಕೀಪಿಂಗ್ ಕ್ವಾಲಿಟಿ ಮಿಲ್ಕ್ ನ ಇನ್ಕ್ರೀಸ್ ಮಾಡ್ತೀವಿ. ಸೊ ಚಿಲ್ಲಿಂಗ್ ಏನಿದೆ, ಇದು ಸೂಕ್ಷ್ಮ ಜೀವಿ ಇರುತ್ತಲ್ಲ, ಮೈಕ್ರೋಬ್ಸ್ ಇರುತ್ತಲ್ಲ, ಸೊ ರೆಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ನ ಪ್ರಾಹಿಬಿಟ್ ಮಾಡುತ್ತೆ. Okay, ಸೊ ಅವಾಗ ಕೀಪಿಂಗ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಅದು ಸೊ ಆಫ್ಟರ್ ದಟ್ ಇದು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತಾ? ಇಲ್ಲಿಗೆ ಬಂದು ರಿಸೀವ್ ಮಾಡ್ಕೊಂಡು ಹೋಗುತ್ತೆ. ಹಾಂ ಹಾಂ ಹಾಂ. ಓಕೆ, ಥ್ಯಾಂಕ್ ಯು. ಪನ್ನೀರು ಮತ್ತು ಟೀ ಕೊಟ್ಟಿದ್ದಾರಾ? ಸ್ನ್ಯಾಕ್ಸ್ ಪನ್ನೀರ್ ಫ್ರೈ ಪನ್ನೀರ್ ಫ್ರೈ ಕೊಟ್ಟಿದ್ದಾರೆ. ಹಾಲಾ ಅದು?